ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಇದು ನೈಟ್ ವ್ಲಾಗ್ ಆಗಿರುತ್ತೆ. ನೈಟು ಹಾಗೆ ಮಾರ್ನಿಂಗ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ನನ್ನ ಕೆಲಸದ ರೂಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಹುಷಾರಿದ್ದಿಲ್ಲ, ಹಾಗಾಗಿ ನಮ್ಮ ಅತ್ತೆ ನೋಡ್ಕೊಂಬರೋಣ ಅಂತೇಳಿ ಹೋಗಿದ್ವಿ. ಮಕ್ಕಳು ಮುಂಚೆನೇ ಹೋಗಿದ್ದರು. ಇನ್ನು ಟ್ಯೂಷನ್ ಸ್ಕೂಲ್ ಇವಾಗ ಸ್ಟಾರ್ಟ್ ಆಯ್ತಲ್ವ, ಊರಿಂದ ಬಂದಿದ್ದರು ಅವರು. ಇನ್ನೂ ಟ್ಯೂಷನಿಗೆ ಹಾಕಿದ್ದಿಲ್ಲ, ಹಾಗಾಗಿ ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಅಜ್ಜಿ ಮನೆಗೆ ಅಂತೇಳಿ ಹೋಗ್ಬಿಡ್ತಿದ್ರು. ಹಾಗೆ ನಮ್ಮ ಅತ್ತೆ ನೋಡ್ಕೊಂಡು ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೋದ್ವಿ. ಅಲ್ಲೇ ಊಟ ಮಾಡ್ತಾಯಿದ್ರು. ನಾನು ಮಕ್ಕಳು ಬರ್ತಾರೆ ಅಂತೇಳಿ ಮಧ್ಯಾಹ್ನನೇ ಚಿಕನ್ ಸಾರು ಆಮೇಲೆ ಕಬಾಬ್ ಎಲ್ಲ ಮಾಡಿದ್ದೆ, ಕಬಾಬಿಗೆ ಕಲಸಿಟ್ಟಿದ್ದೆ. ಮಕ್ಕಳು ಬಂದಮೇಲೆ ಮಾಡಿಕೊಡೋಣ ಅಂದರೆ ಅವರು ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ರು. ನಾನು ಹೋದಾಗ ಎಲ್ಲರೂ ಊಟ ಮಾಡ್ತಾಯಿದ್ರು. ನಮ್ಮ ಗುಲಾಬಿನೂ ಅಲ್ಲೇ ಇದ್ಲು, ನಮ್ಮ ಮೈದ್ನ ಹರ್ಷ ಗುಲಾಬಿ ಎಲ್ಲ ಊಟ ಮಾಡ್ತಾಯಿದ್ರು. ಇನ್ನೇನು ಅಂತೇಳಿ ಕಬಾಬ್ ಆದರೂ ತಿಂತಾರೆ ಅಂತೇಳ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಬಂದಾಗಿದ್ಮೇಲೆ ಕಬಾಬ್ ಮಾಡಿಕೊಟ್ರೆ ಅದನ್ನು ಒಂದು ಸುಮ್ಮನೆ ಮಾಡಿದೆ ಅಷ್ಟೇ, ಮುಟ್ಲೇ ಇಲ್ಲ ಯಾರು. ಅದನ್ನು ಸುಮ್ಮನೆ ಮಾಡಿ ಫ್ರೈ ಮಾಡಿ ಮತ್ತೆ ಎತ್ತಿ ಹಾಗೆ ಇಟ್ಟೆ. ಇನ್ನು ನೈಟು ಪಾತ್ರೆ ಎಲ್ಲ ನನಗೆ ಫುಲ್ಲು ಬೆಳಗ್ಗೆ ಟೈಮಲ್ಲಿ ಅಂತೂ ಆಗೋದೇ ಇಲ್ಲ. ನೈಟು ಪಾತ್ರೆ ತೊಳೆದು ಗ್ಯಾಸ್ಕೆಟ್ ಎಲ್ಲ ನೀಟಾಗಿ ಮಾಡಿಟ್ರೇ ನಿದ್ದೆ ಬರೋದು ನನಗೆ. ಇಲ್ಲಾಂದರೆ ಅದೇ ಒಂದು ಜ್ಞಾನ ಇರುತ್ತೆ, ನಿದ್ದೆನೇ ಬರೋದಿಲ್ಲ. ನಂತರ ಯಾರ್ಯಾರಿಗಿದೆ ನೀವು ಹೇಳಿ. ನನಗೆ ನೈಟು ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಸಮಾಧಾನವಾಗಿ ನಿದ್ದೆ ಮಾಡೋಕ್ಕಾಗುತ್ತೆ. ಬೆಳಗ್ಗೆ ಎದ್ದು ನಾವು ಏನೇ ಒಂದು ಟಿಫನ್ ಮಾಡಬೇಕಾದ್ರೂ ಒಂದು ಹೋಗಿ ನಾವು ಒಲೆ ಮುಂದೆ ನಿಂತ್ಕೊಳ್ಳೋಕ್ಕೆ ಒಂದು ಸಮಾಧಾನ ಇರುತ್ತೆ. ಹಾಗಾಗಿ ನೈಟಲ್ಲಿ ಆದಷ್ಟು ಯಾವಾಗೋ ಒಂದು ಸರಿ ತುಂಬ ಹುಷಾರಿಲ್ಲದ ಟೈಮಲ್ಲಿ ಮಾತ್ರ ಬಿಟ್ಟಿರ್ತೀನಿ, ನೈಟಲ್ಲಿ ಕಿಚನ್ ಕ್ಲೀನ್ ಮಾಡಲ್ಲ. ಇಲ್ಲಾಂದರೆ ಡೈಲಿ ನೈಟ್ ರೊಟೀನ್ ಅಂದು ಹೀಗೆ ಇರುತ್ತೆ. ಊಟ ಆಗಿದ್ಮೇಲೆ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಹೋಗಿ ಮಲಗೋದು. ಏನಾದರೂ ಬಟ್ಟೆ ಗಿಟ್ಟೆ ಇದ್ದು ಮಡ್ಚೋದು ಎಲ್ಲ ಅಂದರೆ ನೈಟಾಗಿ ಕೆಲಸ ಎಲ್ಲ ಮಾಡ್ಕೊತೀನಿ. ಪಾತ್ರೆ ಎಲ್ಲ ತೊಳೆದು ಆಮೇಲೆ ಗ್ಯಾಸ್ ಕಟ್ಟೆಲ್ಲ ಒರೆಸ್ತಾ ಇದ್ದೀನಿ. ನೈಟಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀಟಾಗಿ ಆಗೋಗ್ಬಿಡುತ್ತೆ ಕಿಚನು. ಆರಾಮಾಗಿ ನಮಗೂ ನಿದ್ದೆ ಬರುತ್ತೆ. ಬೆಳಿಗ್ಗೆ ಇದ್ದಾಗೆ ಒಂದು ಮೈಂಡು ಅಷ್ಟೇ ಫ್ರೆಶ್ ಆಗಿರುತ್ತೆ, ಒಂಥರ ಕ್ಲೀನಾಗಿದ್ದರೆ. ಇನ್ನೇನು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಕಪ್ ಕಾಫಿ ಕುಡಿದು ಕೆಲಸ ಮಾಡಿದ್ರೆ ಬೇಗ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ. ಫಸ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಅದಾಗಿದ್ಮೇಲೆ ಪ್ರೇಯರ್ ಮಾಡಿ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಇವತ್ತು ಎಗ್ ನೂಡಲ್ಸು, ವೆಜಿಟೇಬಲ್ ಎಗ್ಗು ನೂಡಲ್ಸ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು. ಫಸ್ಟು ಒಂದು ಪಾತ್ರೆಗೆ ಬಿಸಿನೀರು ಇಟ್ಕೊಬೇಕು. ಬಿಸಿನೀರು ಚೆನ್ನಾಗಿ ಕುದೀತಾ ಇರಬೇಕು. ಕುದೀತಾ ಇರಬೇಕಾದ್ರೆ ಈ ಥರ ನೂಡಲ್ಸ್ ಪ್ಯಾಕೆಟ್ ಇರುತ್ತೆ ಅಲ್ವಾ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿದ ಮೇಲೆ ಬಿಸಿ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಈ ಥರ ನೂಡಲ್ಸ್ ಹಾಕ್ಬಿಟ್ಟು ತುಂಬ ಬೇಯಿಸ್ಕೊಬಾರ್ದು, ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಒಂದು 90% ಅಷ್ಟು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಈ ಥರ ಮುಟ್ಟಿ ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವ ಥರ ಅಂತೇಳ್ಬಿಟ್ಟು. ತುಂಬ ಮೆತ್ತಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಅದಾಗಿದ್ಮೇಲೆ ಬೆಂದಾಗಿದ್ಮೇಲೆ ಈ ಥರ ಇದು ಇರುತ್ತಲ್ವ ಸೋಸ್ಕೊಳ್ಳೋದು, ಅದರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರೆಲ್ಲ ಸೋಯಿಸ್ಕೊಂಡು ಅದಾಗಿದ್ಮೇಲೆ ಒಂದು ಸ್ವಲ್ಪ ತಣ್ಣೀರು ಹಾಕಿದ್ರೆ ಚೆನ್ನಾಗಿ ಉದ್ರಿಯಾಗಿ ಸಿಗುತ್ತೆ ನಮಗೆ. ನೋಡ್ತಾ ಇರ್ರಿ, ಈ ಥರ ನಾನು ಸೋದಿಸ್ಕೊಂಡು ಅದಾಗಿದ್ಮೇಲೆ ಒಂದು ಸ್ವಲ್ಪ ತಣ್ಣೀರು ಮೇಲೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಇದ್ದರೆ ಸಾಕು, ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಾಗಿದ್ಮೇಲೆ 3 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಇದು ರೆಡಿ ನೂಡಲ್ಸ್ ಮಸಾಲ, ಒಂದು ಸ್ವಲ್ಪ ಸೋಯಾ ಸಾಸು,
ನಮಗೆ ಯಾವ ಥರ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ತರಕಾರಿ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ನೂಡಲ್ಸು. ನಾನು ಮನೇಲಿ ಏನೇನಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಕ್ಯಾಬೇಜು, ಬೀನ್ಸು, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ. ಒಂದು ಸ್ವಲ್ಪ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನಾನು ಅದರಲ್ಲೇ ಎಗ್ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಒಂದು 3 ಎಗ್ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಗ್ಗನ್ನು ಎತ್ತಿಟ್ಕೊತಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಹೊರಗೆ ಹೋಗ್ಬಿಟ್ಟು ಈ ಥರ ನೂಡಲ್ಸ್ ತಿನ್ನೋದಕ್ಕಿಂತ ಮನೇಲೇ ನಾವು ಹೆಲ್ದಿಯಾಗಿ ಟೇಸ್ಟಿಯಾಗಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಒಂದು ಸರಿ ಟ್ರೈ ಮಾಡಿ. ಯಾರಿಗಾದ್ರೂ ನೂಡಲ್ಸ್ ಇಷ್ಟ ಇದ್ದವರು ಅದು ಈಸಿಯಾಗಿದೆ ನೋಡಿ, ಮಾಡಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಒಂದು ಸ್ವಲ್ಪ ನಾನು ಖಾರ ಪುಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಗ್ಗನ್ನು ಈ ಥರ ಮಾಡಿಕೊಂಡು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಕಾದಾಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನು ಒಂದು ವಾರಕ್ಕೊಂದ್ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಬೆಳಗ್ಗೆ ಟೈಮಲ್ಲಿ ಗೊತ್ತಿರುವ ಹಾಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಿರ್ಬೇಕಾದ್ರೆ ಇದನ್ನೆಲ್ಲ ಮಾಡ್ಕೊಂಡಿರೋಕ್ಕೆ ಟೈಮೇ ಇರೋಲ್ಲ. ಇದೊಂದು ಮಾಡಿ ಇಟ್ಕೊಂಡ್ಬಿಟ್ರೆ ಹೇಗೋ ಒಂದು ಸ್ವಲ್ಪ ಮಾಡ್ಕೊಬೋದು. ಹಾಗಾಗಿ ವಾರಕ್ಕೊಂದ್ಸರಿ ಅದನ್ನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ರೆಡಿ ಪೇಸ್ಟ್ ಅಂತೂ ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡೋದಿಲ್ಲ. ಯಾವಾಗಲೂ ಈ ಥರ ಮಾಡಿಟ್ಕೊಂಡಿರ್ತೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹೈ ಫ್ಲೇಮಲ್ಲೇ ಇಟ್ಕೊಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದು ತರಕಾರಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕು. ಇದಕ್ಕೇನು ನೀರಂತೂ ಏನು ಮಿಕ್ಸ್ ಮಾಡಲೇಬಾರ್ದು. ನಾವು ಏನು ಎಣ್ಣೆ ಹಾಕಿರ್ತೀವಲ್ವ ಆ ಎಣ್ಣೆಯಲ್ಲೇ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇರ್ರಿ, ನಾನು ಈರುಳ್ಳಿ ಹಾಕಿದ್ಮೇಲೆ ಒಂದೊಂದು ತರಕಾರಿ ಹಾಕ್ಕೊಂಡೆ. ಟೊಮೊಟೊ ಮಾತ್ರ ಲಾಸ್ಟಿಗೆ ಹಾಕ್ಕೊಬೇಕು. ಟೊಮೊಟೊ ನಾವು ತರಕಾರಿ ಹಾಕಿದ ತಕ್ಷಣವೇ ಟೊಮೊಟೊ ಹಾಕಿಬಿಟ್ರೆ ಬೇಗ ತರಕಾರಿ ಬೇಯೋದಿಲ್ಲ. ಹಾಗಾಗಿ ಇದೊಂದು 70% ಚೆನ್ನಾಗಿ ತರಕಾರಿ ಬೆಂದಾಗಿದ್ಮೇಲೆ ಟೊಮೊಟೊ ಸೇರಿಸ್ಕೊಬೇಕು. ಯಾವಾಗಲೂ ಅಷ್ಟೇ, ನಾವು ನೀರೇನಾದರೂ ಮಿಕ್ಸ್ ಮಾಡಿಲ್ದಂಗೆ ನಾವೇನಾದರೂ ಈ ಥರ ತರಕಾರಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಟೊಮೊಟೊ ಮಾತ್ರ ಲಾಸ್ಟಿಗೆ ಹಾಕ್ಕೊಬೇಕು. ಟೊಮೊಟೊ ಫಸ್ಟಿಗೆ ಹಾಕೊಂಬಿಟ್ರೆ ತರಕಾರಿ ಅಂತೂ ಬೇಯೋದಿಲ್ಲ. ತರಕಾರಿ ಚೆನ್ನಾಗಿ ಬೇಯಬೇಕು. ಅದಾಗಿದ್ಮೇಲೆ ಟೊಮೊಟೊ ಹಾಕಿ ನೋಡಿರಿ, ಎಲ್ಲ ಸಾಫ್ಟಾಗಿದೆ, ಎಣ್ಣೆಲೆ ಚೆನ್ನಾಗಿ ತರಕಾರಿ ಎಲ್ಲ ಸಾಫ್ಟಾಗಿದೆ. ಈ ಥರ ಆಗಿದ್ಮೇಲೆ ನಾನೊಂದು ಸ್ವಲ್ಪ ಮಸಾಲ ಪೌಡ್ರುಗಳ್ನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ, ಧನಿಯಾ ಪೌಡ್ರು, ಖಾರ ಪುಡಿ, ಒಂದು ಸ್ವಲ್ಪ ಚಾಟ್ ಮಸಾಲ. ಅದಾಗಿದ್ಮೇಲೆ ನೂಡಲ್ಸ್ ಮಸಾಲ ಸಿಗುತ್ತೆ, ರೆಡಿ ಮಸಾಲ, ಇದನ್ನೊಂದು ಪ್ಯಾಕೆಟ್ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನನಗೆ ಉಪ್ಪು ಮಾತ್ರ ಸ್ಪೂನಲ್ಲಿ ಹಾಕಿದ್ರೆ ನನಗೆ ಮೆಜರ್ಮೆಂಟ್ ಗೊತ್ತೇ ಆಗೋದಿಲ್ಲ. ಯಾವುದೇ ಅಡುಗೆ ಏನೇ ಮಾಡಿದ್ರು ನಾನು ಕೈಯಲ್ಲೇ ಹಾಕಬೇಕು ಉಪ್ಪು. ಸ್ಪೂನಲ್ಲಿ ಹಾಕಿದ್ರೆ ನನಗೆ ಅದು ಗೊತ್ತೇ ಆಗಲ್ಲ. ಹಾಗಾಗಿ ನಾನು ಉಪ್ಪು ಮಾತ್ರ ಕೈಯಲ್ಲಿ ಹಾಕ್ತಾಯಿರ್ತೀನಿ. ಅದಾಗಿದ್ಮೇಲೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಬಿಟ್ಟು ಈ ಥರ ಎಲ್ಲ ಒಂದು ಸರಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ದಿನಕ್ಕೆ 3 ಸರಿ ಮಾಡಿಟ್ರೂ ಅವ್ರಿಗೆ ತುಂಬ ಇಷ್ಟ. ಇದನ್ನೇ ಟಿಫಿನ್ ತಿಂತಾರೆ ಮತ್ತು ಬಾಕ್ಸಿಗೂ ಇದನ್ನೇ ತಗೊಂಡು ಹೋಗ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದೆ ನಾನು. ಬೇಡ ಇಲ್ಲೇ ತಿಂದು ಹೋಗಿ ಆಮೇಲೆ ಬಾಕ್ಸಿಗೆ ಏನಾದರೂ ರೈಸ್ ಐಟಮ್ ತಗೊಂಡು ಹೋಗ್ರಿ ಅಂದರೆ ಕೇಳೋದಿಲ್ಲ. ಅವ್ರು ಬಾಕ್ಸಿಗೆ ತಗೊಂಡು ಹೋಗ್ಬೇಕಂತಲೇ ನೂಡಲ್ಸ್ ಮಾಡಿ ಮಮ್ಮಿ ಅಂತಿರ್ತಾರೆ. ಹಾಗಾಗಿ ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟೆ ಮಾಡ್ತಾಯಿರ್ತೀನಿ. ಟಿಫಿನ್ ಇಲ್ಲೇ ತಿಂದ್ಬಿಟ್ಟು ಆಮೇಲೆ ಬಾಕ್ಸಿಗೆ ಇದನ್ನೇ ತಗೊಂಡು ಹೋಗ್ತಾರೆ. ಏನಾದರೂ ಫ್ರೂಟ್ಸು, ಏನಾದರೂ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಇದ್ರ ಜೊತೆಗೆ ಇಟ್ಟು ಕಳಿಸ್ತೀನಿ ಅಷ್ಟೇ. ಆರಾಮಾಗಿ ಇದನ್ನೇ ತಿನ್ಕೊಂಡು ಬರ್ತಾರೆ. ನೋಡಿ ಎಷ್ಟು ಈಸಿಯಾಗಿ ಈ ಥರ ಎಲ್ಲ ಮಸಾಲೆ ರೆಡಿ ಆಗಿದ್ಮೇಲೆ ಬೇಯಿಸ್ಕೊಂಡಿದ್ವಲ್ವ ಆ ನೂಡಲ್ಸ್ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಅಷ್ಟೇ. ತುಂಬ ಈಸಿಯಾಗಿ ಎಗ್ ನೂಡಲ್ಸು, ವೆಜ್ ಎಗ್ ನೂಡಲ್ಸ್ ರೆಡಿ ಆಗುತ್ತೆ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು.